ಏಕೆ ಈ ದಾರಿಯೇನು ನಿನ್ನ ಭಾವ ರಾಜಣ್ಣನದೇ? ದಾರಿ ನಮ್ಮ ಮಾವನದಲ್ಲ, ಸಾರ್ವಜನಿಕರ ದಾರಿ ಇದು. ಮೊದಲು ನನಗೆ ದಾರಿ ಬಿಡಿ. ನೋಡಿ, ನಾನು ದೇವಸ್ಥಾನಕ್ಕೆ ಹೋಗ್ಬೇಕು, ಮೊದಲು ನನಗೆ ದಾರಿ ಬಿಡಿ, ನಾನು ಹೋಗ್ಬೇಕು. ಎಲ್ಲಿಗೆ ಹೋಗುವ ಚಿನ್ನ ಈ ಮನ್ಮಥನನ್ನು ಬಿಟ್ಟು? ಗೀತಾ, ನನಗೆ ಮುಚ್ಚುಮರೆ ಮಾಡುವ ಅಭ್ಯಾಸ ನನಗಿಲ್ಲ. ಏನಿದ್ದರೂ ನೇರವಾಗಿ ಹೇಳುತ್ತೇನೆ, ಕೇಳು. ತುಂಬಿದ ಈ ನಿನ್ನ ಯೌವನವನ್ನು ಕಂಡು ಪುರುಷೋತ್ವದ ಅಲೆಗಳು ಚಿಮ್ಮುತ್ತಿವೆ. ಅದಕ್ಕಾಗಿ ನೀನು ನನ್ನಲ್ಲಿ ಒಂದಾಗಿ ನನ್ನ ಕಾಮದ ತ್ರಿಸೆಯನ್ನು ಇಂಗಿಸುಬಾರೆ. ಬಾಯಿ ಹಾಗೆ ಹೋಗೋ ಹೆಣ್ಣನ್ನು ಕರೆದು ಕಾಮ ತೃಷ ತೀರಿಸುವ ಅಂತ ಹೇಳ್ತಾ ಇದ್ದಲ್ಲ, ನನ್ನ ಹಾಗೆ ನಿನ್ನ ಮನೆಯಲ್ಲಿ ಅಕ್ಕ ತಂಗಿಯರು ಯಾರು ಇಲ್ವೇನು? ಅಕ್ಕ ತಂಗಿಯರ ಗೀತಾ, ಅಕ್ಕ ತಂಗಿಯರಿದ್ದರೆ ನಾನು ಅವರಿಗೆ ಅಣ್ಣನಾದೆ. ಆದರೆ ನಿನ್ನಂತ ರತಿ ರೂಪದ ಸುಂದರಿಯರಿಗೆ ನಾನು ಸರದಾರ. ನೀನ್ ಯಾವ ಸರ್ದಾರನು? ನೀನು ಸರ್ದಾರನಲ್ಲ, ಜಗತ್ ಭಂಡ ಇದ್ದ ಹಾಗೆ ನೀನು. ಖಂಡ ಉಕ್ಕಿನ ಧ್ಯೇಯವಿರುವಾಗ ನನ್ನ ಕಂಡ ತಿನ್ನುವೆಯ? ಲೇ ಗೀತಾ, ಸೇಬು ಹಣ್ಣಿನಂತ ಅನೇಕ ಹೆಣ್ಣುಗಳ ಹೆಣ್ಣುತನದ ಶೀಲವನ್ನು ಹೊಡೆದ ಪಾಂಡ ನಾನೊಬ್ಬ ಜಗಮಂಡ. ನೀನು ಜಗಮಂಡನಾದ್ರೆ ಇಡೀ ಜಗತ್ತಿಗೆ ಸತ್ಯವಾದ ಸಾರುವ ನನ್ನ ಗಂಡ ಸತ್ಯ ಇದ್ದಾನೆ. ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರವಾಗಿದ್ದು ನಿಜವಾದ್ರೆ ಅವರ ರುಂಡವನ್ನೇ ಕತ್ತರಿಸಿ ಹಾಕೋದಕ್ಕೆ ನನ್ನ ಗಂಡ ಪುಂಡನಿದ್ದಾನೆ. ಪುಂಡ? ನೀನೀಗ ಸತ್ಯನ ಹೆಂಡತಿಯೇ? ಬಾಯಿ ಬಿಟ್ಟು ಹೇಳಿ, ಒಳ್ಳೆಯದನ್ನೇ ಮಾಡಿದೆ ನನ್ನ ಅರಗಿಣಿ. ಏನು ನಿನ್ನ ಗಂಡ ಪುಂಡನೇ? ಗೀತಾ, ಈ ಪ್ರಳಯ ಸಿಂಹವನ್ನು ಎದುರಿಸಲಾಗದೆ ಗೋಡಿನಲ್ಲಿ ಸೇರಿಕೊಂಡಿರುವವನೊಬ್ಬ ಚಂಡ. ಮುಚ್ಚ ಬಾಯಿ, ನನ್ನ ಗಂಡನಿಗೆ ಚಂಡ ಅಂತೀಯ? ಸಾವಿರ ಹೊಳ್ಳಿಯ ಸರ್ದಾರ ನಿಮ್ಮಂತವ್ರನ್ನ ಅಖಾಡಕ್ಕೆ ಕುಸ್ತಿಯಲ್ಲಿ ಇಳಿದು ಸೊಟ್ಟು ಬಾರಿಸುತ್ತಾನೆ ನನ್ನ ಗಂಡ. ಅಂತವನಿಗೆ ಚಂಡ ಅಂತ ಮಾತನಾಡುತ್ತೀಯ? ಮುಚ್ಚು ಬಾಯಿ, ಹುಚ್ಚು ಅರೆಯದ ಹೆಣ್ಣೆ. ಸ್ವಲ್ಪ ಮಾತನಾಡಲಿ ಎಂದು ಬಿಟ್ಟರೆ ನನ್ನ ಎದುರಾಳಿಗಳನ್ನು ಹೊಗಳಿ ಮಾತನಾಡುವೆಯಾ? ಇನ್ನೂ ನಿನ್ನನ್ನು ಸುಮ್ಮನೆ ಬಿಡೋದ್ರಲ್ಲಿ ಅರ್ಥವೇ ಇಲ್ಲ. ಬಾರೇ ನನ್ನ ಕಾಮ ದಾಟಕ್ಕೆ. ಏಯ್, ಕೈ ಬಿಡೋ ಪಾಪಿ. ಮಾಡಿಕೊಂಡ ಹೆಂಡತಿಯ ಕೈ ಹಿಡಿಯೋ ಹಾಗೆ ನನ್ನನ್ನು ಕೈ ಹಿಡಿತಾ ಇದ್ದಿಲ್ಲ. ನಿನಗೆ ಕರುಣೆ ಅನ್ನೋದೇ ಇಲ್ವಾ? ಕರುಣೆ? ಅದು ಈ ಸಿಂಹನಿಗೆ. ಗೀತಾ, ಸಿಕ್ಕ ಸಿಕ್ಕ ಹೆಣ್ಣುಗಳಿಗೆ ಕರುಣೆ ತೋರಿಸಿ ಹಾಗೆ ಬಿಟ್ಟಿದ್ದರೆ ಇಷ್ಟೊತ್ತಿಗೆ ನಾನು ಕಾವಿಯಾಗಿ ಸ್ವಾಮಿಯಾಗಿ ಬಿಡುತ್ತಿದ್ದೆ. ಗೀತಾ, ಯೌವನದಲ್ಲಿರುವಾಗಲೇ ನನ್ನಂತ ಗಂಡಿನಲ್ಲಿ ಒಂದಾಗಿ ಸ್ವರ್ಗ ಸುಖ ಕಾಣಬೇಕು. ಬಾ, ತಡ ಮಾಡಬೇಡ. ಬೇಡ ಜಯಸಿಂಹ, ನಾನು ಈಗ ಮತ್ತೊಬ್ಬರ ಹೆಂಡತಿ ಆಗಿದ್ದೇನೆ. ನನ್ನ ಗಂಡ ಕಟ್ಟಿದ ತಾಳಿ ನನ್ನ ಕೊರಳಲ್ಲಿದೆ. ನೋಡು, ಇನ್ನಾದ್ರೂ ನನ್ನನ್ನು ಬಿಟ್ಟು ಬಿಡು. ತಾಳಿ? ಗೀತಾ, ನಿನ್ನ ಕೊರಳಲ್ಲಿರುವ ತಾಳಿ ನೋಡಿ ಹಾಗೆ ಬಿಟ್ಟರೆ ನನ್ನಲ್ಲಿ ಹುಟ್ಟಿರುವ ಕಾಮ ಅಡಗಿ ಹೋಗುವುದೇ ಇಲ್ಲ. ಅದೆಂದಿಗೂ ಸಾಧ್ಯವಿಲ್ಲ. ಗಂಡನಿದ್ದರೂ ಅವನ ಕಣ್ಣು ತಪ್ಪಿಸಿ ಮಿಂಡವರ ಹೇಳಿದ ಜಾಗ ಹುಡುಕಿಕೊಂಡು ಹೋಗಿ ಸೆರಗು ಹಾಕಿ ಬರುತ್ತಾರೆ. ನಿನ್ನಂತ ತಾಳಿ ಕಟ್ಟಿಸಿಕೊಂಡ ಗರತಿಯರು ಈ ಕಲಿ ಕಾಲದಲ್ಲಿ ಗಂಡ ಒಡವಿ ವಸ್ತ್ರಗಳನ್ನು ಕೊಡಿಸಿದರೆ ಮಾತ್ರ ಪಕ್ಕಕ್ಕೆ ಮಲಗುತ್ತಾರೆ.
ಇಲ್ಲವಾದರೆ ಹಣವಿರುವ ಹುಡುಗನನ್ನು ಆರಿಸಿ ಕ್ಷಣ ಮಾತ್ರದಲ್ಲಿ ಸುಖ ಕೊಟ್ಟು ಪುನಃ ಗಂಡನಿಗೆ ನನ್ನ ದೇಹ ಮೀಸಲು ಎಂದು ನಡೆದುಕೊಳ್ಳುತ್ತಾರೆ. ನಿನ್ನಂತ ತಾಳಿ ಕಟ್ಟಿಸಿಕೊಂಡ ಗರತಿಯರು ಮಿಂಡನಿಗಾಗಿ ಗಂಡನಿಗೆ ವಿಷ ಹಾಕಿ ಕೊಂದ್ರು ಮುಂದೆಯಾದ ಮರು ದಿನವೇ ಮಿಂಡನೊಂದಿಗೆ ಓಡಿ ಹೋಗುವ ಕಾಮಣಿಯರಷ್ಟಿಲ್ಲ ಈ ನಿನ್ನ ಆಳು ಸಮಾಜದಲ್ಲಿ. ಹೀಗಿರುವಾಗ ಈ ನಿನ್ನ ಕೊರಳಲ್ಲಿರುವ ತಾಳಿ ಅದು ಯಾವ ಲೆಕ್ಕ? ಬಾರೇ ನನ್ನ ಪಕ್ಕ. ಬೇಡ, ಕೈ ಬಿಡೋ ನೀಚ. ಅಯ್ಯೋ, ದೇವಸ್ಥಾನಕ್ಕೆ ಹೋಗೋದಾದಲ್ಲಿ ಈ ರೀತಿ ಅನ್ಯಾಯ ನಡೀತಿದೆಯಾ? ಯಾಕೆ ದೇವ್ರೆ? ಕಾಯೋಕೆ ದೇವರ ಇರುತ್ತಾನೆ ಅಂತ ನಂಬಿದ ಹೆಣ್ಣನ್ನು ದೇವಸ್ಥಾನ ಇದ್ದ ದೇವರ ಗುಡಿಯಲ್ಲಿ ಈ ರೀತಿ ಅತ್ಯಾಚಾರವಾಗುವುದು ಬೇಡ. ಕಾಪಾಡು ದೇವ, ಯಾವುದಾದರೂ ರೂಪದಲ್ಲಿ ಬಂದು ಈ ಹೆಣ್ಣನ್ನು ಕಾಪಾಡು. ದೇವರು ಈ ಜಯಸಿಂಹನ ಧ್ವನಿ ಕೇಳಿದರೆ ದೇವರು ದೇಶಾಂತರ ಹೊರಟು ಹೋಗುವಾಗ ನಿನ್ನನ್ನು ಕಾಪಾಡಲು ಬರುವನೇ ಆ ನಿನ್ನ ದೇವರು. ಸುಮ್ಮನೆ ಬಾರೆ ನನ್ನ ಕಾಮ ದಾಟಕ್ಕೆ. ಕೈ ಬಿಡು ನಾಯಿನ ಮಗನೇ. ಹೆಣ್ಣುಗಳ ಮೇಲೆ ಅತ್ಯಾಚಾರ ಮಾಡುವುದೇ ನಿಮ್ಮ ವಂಶದ ಗುರಿಯೇನೋ? ನನ್ನ ಕೊಡ್ಲಿ ಕಾಯ್ದಿನ ಮಗನೇ ನಿಮ್ಮಂತವರ ರುಂಡ ಚಂಡಳು. ನನ್ನ ಹೆಂಡತಿಯ ಮೇಲೆ ಕೈ ಹಾಕಿದ ನೀನು ಜೀವಂತವಾಗಿದ್ದ ಬದುಕಿರಬಾರದು ಮಗನೇ. ಆಗುತ್ತೆ ಯಾರು ಈ ನನ್ನ ಪರಸುವಿಗೆ? ಬೇಡ ಸತ್ಯ, ಬಿಟ್ಟು ಬಿಡು. ಇವರನ್ನು ಕಡಿದು ಹಾಕಿ ನೀನು ಜೈಲಿಗೆ ಹೋದರೆ ನನ್ನ ಗತಿ? ಸತ್ಯ ಸಮೀಪಿಸುತ್ತಿದೆ ಮಗನೇ ನಿನ್ನ ಸಾವು. ಇಂದು ನನ್ನ ಕೆನ್ನೆಗೆ ಹೊಡೆದು ಅವಮಾನ ಮಾಡಿದೆಯಲ್ಲ, ಇದರ ಮೊದಲ ಆಟವನ್ನು ಸ್ವಲ್ಪ ದಿನದಲ್ಲಿಯೇ ತೋರಿಸುತ್ತೇನೆ. ಸುಮ್ಮನೆ ಹೋಗು ಮಗನೇ. ಗೀತ ತಡೆಯದಿದ್ದರೆ ಇಷ್ಟೊತ್ತಿಗೆ ನಿನ್ನ ಉಸಿರು ಶಿವನ ಸನ್ನಿಧಿಯಲ್ಲಿರ್ತಿತ್ತು. ಗೀತ ಒಬ್ಬಳೇ ಏಕೆ ದೇವಸ್ಥಾನಕ್ಕೆ ಬಂದೆ? ಇಲ್ಲ, ಗಾಯತ್ರಿಗ ಮನೆಯಲ್ಲಿ ಕೆಲಸ ಮಾಡ್ತಿದ್ದಳು, ಅದಕ್ಕೆ ನಾನು ಈ ದೇವಸ್ಥಾನಕ್ಕೆ ಹೋಗಿ ಬಂದ್ರಾಯ್ತು ಅಂತ ಬಂದೆ. ಅಷ್ಟರಲ್ಲಿ ಪಾಪೆ. ದೇವರ ದರ್ಶನ ಆಮೇಲೆ, ಮೊದಲು ದೇವತೆಯ ದರ್ಶನ ಹೋಗಲಿ. ಹೊರಗುಮ್ಮಲಿ ಪ್ರೇಮಿಗಳ ಲೋಕದಿಂದ